ಇದೆ ಅಲ್ವಾ? ಇದೆ ಸರ್. ಅದಕ್ಕೆ ನಿನಗೆ ಎಲ್ಲ ಜವಾಬ್ದಾರಿ ಕೊಡೋಣ ಅಂತಿದ್ದೀನಿ. ಆದ್ರೆ ಆ ಜವಾಬ್ದಾರಿ ನಿನ್ ಕೈ ಕೊಡೋದಕ್ಕೆ ಮುಂಚೆ ನಾನು ನಿನ್ನ ಹತ್ರ ಕೆಲವು ಪ್ರಶ್ನೆ ಕೇಳಬೇಕು. ನನಗೆ ಕೆಲವು ಸತ್ಯಗಳು ಗೊತ್ತಾಗಬೇಕು. ನನ್ನ ಡೌಟ್ಸ್ ಎಲ್ಲ ನೀನು ಕ್ಲಿಯರ್ ಮಾಡಿದೆ ಅಂದ್ರೆ ಆಮೇಲೆ ಧಾರಾಳವಾಗಿ ಜವಾಬ್ದಾರಿ ಕೊಡ್ತೀನಿ. ಏನ್ ಡೌಟ್ ಸರ್? ಸರೋಜಾದೇವಿ ಫಂಕ್ಷನ್ ಹೇಗೆ, ಯಾರಿಂದ ನಿಂತು ಹೋಯ್ತು? ನನಗೆ ಗೊತ್ತಿಲ್ಲ ಸರ್. ನಿಜ ನೀನೇ ಹೇಳ್ತೀಯಾ ಇಲ್ಲ ನಾನು ಹೇಳ? ಸರ್ ಸರ್ ನೀವೇನ್ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಿಲ್ವಾ? ಸ್ವಲ್ಪ ಇರು, ಅರ್ಥ ಆಗುತ್ತೆ. ಇಷ್ಟು ಸಾಕ್ಷಿ ಸಾಕ? ಈಗಾದ್ರೂ ನಿಜ ಹೇಳ್ತೀಯಾ ಇಲ್ವಾ? ಯಾರ್ ನೀನು? ನಿನಗೆ ನನ್ನಿಂದ ಏನಾಗಬೇಕು? ಯಾಕೆ ನಮ್ಮ ಫ್ಯಾಮಿಲಿಲಿ ಡ್ರಾಮಾ ಮಾಡಿ ಕಂಪನಿಗೆ ಸೇರ್ಕೊಂಡೆ? ಸರ್, ಈವೆಂಟ್ ಕಂಪನಿಲಿ ಕೆಲಸ ಬೇಕು ಅಂತ ಅಷ್ಟು ಹಠ ಮಾಡಿ ಇಲ್ಲಿಗೆ ಬಂದೆ. ಯಾಕೆ ಈ ಕಂಪನಿ ಸೇರ್ಕೊಂಡೆ? ನಿನಗೆ ಸಹಾಯ ಮಾಡಿದ್ ನನಗೆ ದೊಡ್ಡ ನಷ್ಟ ಮಾಡಿ ಇಲ್ಲಿವರೆಗೂ ನಾನು ಕಾಪಾಡ್ಕೊಂಡು ಬಂದ ಕಂಪನಿ ಹೆಸರನ್ನ ಹಾಳು ಮಾಡಕ್ ನೋಡಿದೆ. ಹೇಳು, ಯಾರು ನೀನು? ಯಾರು ನಿನ್ ಕಳಿಸಿದ್ದು? ಸರ್ ಇಲ್ಲ ಸರ್, ಅದು ನಿನ್ನ ಇಲ್ಲೇ ಸಾಯಿಸೋಷ್ಟು ಕೋಪ ನನಗಿದೆ. ಅವತ್ತು ನೀನ್ ನನ್ನ ಮಗಳನ್ನ ಕಾಪಾಡದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮಗಳ ತರ ನೋಡ್ಕೊಂಡೆ, ನನ್ನ ಮನೇಲಿ ಜಾಗ ಕೊಟ್ಟೆ. ನೀನ್ ಹೇಳಿದ್ದೆಲ್ಲ ನಿಜ ಅಂತ ನಂಬಿ, ನೀನ್ ಯಾರು ಏನು ಅಂತ ಗೊತ್ತಿಲ್ಲದೆ ವಿಚಾರಿಸದೆ ನಿನ್ನ ನನ್ನ ಕಣ್ಣು ಮುಚ್ಚಿ ನಂಬಿ ನನ್ನ ಕಂಪನಿಲಿ ಕೆಲಸ ಬೇರೆ ಕೊಟ್ಟೆ. ಹೌ ಡೇರ್ ಯು? ನನ್ನ ಕೈಯಲ್ಲಿ ಕತ್ತಿ ಕೊಟ್ಟು ನಾನೇ ನನ್ನ ಕೈಯಾರೆ ನನ್ನ ಕುತ್ತಿಗೆ ಕೊಯ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲ ನೀನು, ನಂಬಿಕೆ ದ್ರೋಹಿ. ಸರ್ 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 ಹಾಗೆಲ್ಲ ಹೇಳ್ಬೇಡಿ ಸರ್. ನಾನು ಯಾರಿಗೂ ನಂಬಿಕೆ ದ್ರೋಹ ಇಲ್ಲಿವರೆಗೂ ಮಾಡಿಲ್ಲ ಸರ್. ಕನ್ಸಲ್ಲೂ ಹಾಗೆ ಅನ್ಕೊಳ್ಳಲ್ಲ ಸರ್. ಈ ಪರಿಸ್ಥಿತಿ ನನ್ನ ಕೈಯಲ್ಲಿ ಹಾಗೆ ಮಾಡಿಸ್ತು. ನಾನು ಹೇಳೋದನ್ನ ನಂಬಿ ಸರ್. ಶಟ್ ಅಪ್, ಮಾತಾಡಬೇಡ. ನಂಬಿಸಿ ಬೆನ್ನಿಗೆ ಚೂರಿ ಹಾಕಿ ಅಳೋ ಹಾಗೆ ನಾಟಕ ಮಾಡಿ ಯಾವ ವರ್ಷ ನೋಡ್ತಿದ್ಯಾ? ನನ್ನ ಆಪೋಸಿಟ್ ಕಂಪನಿ ತಾನೆ ನಿನಗೆ ದುಡ್ಡು ಕೊಟ್ಟಿಲ್ಲಿ ಕಳಿಸಿದ್ದು. ಅವ್ರಿಗೋಸ್ಕರ ತಾನೆ ನೀನಿಲ್ಲಿ ನನಗೆ ಮೋಸ ಮಾಡಿದ್ದು. ನನ್ನ ಯಾರು ಕಳ್ಸಿಲ್ಲ ಸರ್. ಯಾರ ಹತ್ರನೂ ನಾನು ದುಡ್ಡು ಇಸ್ಕೊಂಡಿಲ್ಲ ಸರ್. ನಾನು ಕೊನೆಯದಾಗಿ ನಿನ್ನ ಹತ್ರ ಇನ್ನೊಂದು ಕೇಳ್ತಿದ್ದೀನಿ. ನನ್ನ ಮಗಳ ಮೇಲಾದ ಅಟ್ಯಾಕ್ ಕೂಡ ನೀನೇ ಪ್ಲಾನ್ ಮಾಡಿದ್ದ? ನಿಂದೇ ಸೆಟಪ್ಪ? ಸತ್ಯವಾಗ್ಲೂ ಇಲ್ಲ ಸರ್. ನಿನ್ನ ನಂಬಲ್ಲ. ನೀನೇ ರೌಡಿಗಳನ್ನ ಸೆಟಪ್ ಮಾಡಿ ರೌಡಿಗಳ ಆರ್ತಿನ ಅಟ್ಯಾಕ್ ಮಾಡೋ ಹಾಗೆ ಮಾಡಿ ನೀನೇ ಬಂದು ಕಾಪಾಡೋ ಹಾಗೆ ಡ್ರಾಮಾ ಮಾಡಿ ನನ್ನ ಮಗಳು ನಾನು ನಂಬ ಹಾಗೆ ಮಾಡಿದ್ಯಲ್ಲ. ಇದೆಲ್ಲ ಯಾರಿಗೋಸ್ಕರ? ಈ ಕಂಪನಿ ಒಳಗೆ ಸೇರ್ಕೊಂಡು ನನ್ನ ಕಂಪನಿಗಿರೋ ಹೆಸರು ಮರ್ಯಾದೆನೆಲ್ಲ ಪ್ಲಾನ್ ಮಾಡಿ ಒಡೆದು ಸಮಾಧಿ ಮಾಡಿ ನನ್ನ ನಡು ಬೀದಿಗೆ ತರಬೇಕು ಅಂತಾನೆ ಅಲ್ವಾ ನೀನ್ ಮಾಡಿರೋ ಪ್ಲಾನ್? ಸರ್, ನನ್ನ ಯಾವ ಆಪೋಸಿಟ್ ಕಂಪನಿಗೋಸ್ಕರ ನೀನ್ ಇದೆಲ್ಲ ಮಾಡ್ತಿದ್ಯಾ? ನಿಜ ಹೇಳು. ಸರ್, ನಾನು ಹಾಗೆ ಮಾಡೋ ಹುಡುಗಿ ಅಲ್ಲ ಸರ್. ದ್ರೋಹ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ, ಯಾರಿಗೋಸ್ಕರನೂ ಇದನ್ನೆಲ್ಲ ಮಾಡಿಲ್ಲ. ಆರ್ತಿ ನನಗೆ ತಂಗಿ ತರ ಸರ್. ಅವಳಿಗೆ ಅಟ್ಯಾಕ್ ಮಾಡಿಸೋ ಹಾಗೆ ಡ್ರಾಮಾ ಮಾಡಿ ಅದು ಈ ಕಂಪನಿಗೋಸ್ಕರ. ಅಯ್ಯೋ ದೇವ್ರೇ, ಇದನ್ನ ಕೇಳಿ ನನ್ನ ಜೀವನ ಆದ್ರೂ ಹೋಗ್ಬಾರ್ದ? ನಿಜವಾಗ್ಲೂ ಇದೆಲ್ಲ ಡ್ರಾಮಾ ಅಲ್ಲ ಸರ್. ಇದೆಲ್ಲ ನಿಜವಾದ ಘಟನೆ ಸರ್. ದಯವಿಟ್ಟು ನನ್ನ ನಂಬಿ ಸರ್. ಇದರಲ್ಲಿ ನಿಂದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ಇಷ್ಟು ವರ್ಷ ಅನುಭವ ಇದ್ರು ನಾನು ಸೆಂಟಿಮೆಂಟ್ಗೆ ಸೋತ್ ಹೋದೆ. ನಾನು ಅಷ್ಟು ಈಸಿಯಾಗಿ ಯಾರನ್ನು ನಂಬಲ್ಲ. ನನ್ನಲ್ಲಿರೋ ಒಂದೇ ವೀಕ್ನೆಸ್ ನನ್ನ ಮಗಳು ಆರ್ತಿ. ಅದನ್ನ ಹೇಗೋ ತಿಳ್ಕೊಂಡು ಇಷ್ಟೆಲ್ಲ ಆದ್ಮೇಲೆ ನಿನ್ ಮುಖ ನೋಡಕ್ ನನ್ಗಿಷ್ಟ ಇಲ್ಲ. ಮೊದಲಾಚೆ ಹೋಗು. ಸರ್, ನನ್ ಕೆಟ್ಟೋಳು ಅಂತ ಹೇಳಿ ದ್ರೋಹಿ ಅನ್ನೋ ಪಟ್ಟ ಕಟ್ಟಿ ನನ್ನ ಹೊರಗಡೆ ಹಾಕ್ಬೇಡಿ ಸರ್. ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ಮರ್ಯಾದೆಯಿಂದ ನೀನಾಗೆ ಆಚೆ ಹೋಗು, ಇಲ್ಲ ಅಂದ್ರೆ ಸೆಕ್ಯೂರಿಟಿನ ಕರೆದು ಕುತ್ತಿಗೆ ಹಿಡ್ದು ಆಚೆ ಹಾಕ್ಬೇಕಾಗುತ್ತೆ. ನಾನು ಹೇಳೋದನ್ನ ಕೇಳಿ ಸರ್. ಅದ್ ನಿಜನೇ ಸರ್. ಸರೋಜಾದೇವಿ ಮನೆ ಫಂಕ್ಷನ್ ಇಲ್ಲೋದಕ್ಕೆ
ನಾನೇ ಸರ್ ಕಾರಣ. ನಾನೇ ಕಾರಣ. ಸರೋಜಾದೇವಿ ಮನೆ ಫಂಕ್ಷನ್ ಹೋಗ್ಲೇಬೇಕು ಅಂತಾನೆ ನಾನು ಅಷ್ಟು ಹಠ ಮಾಡಿ ನಿಮ್ ಕಂಪನಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅದನ್ನ ನಾನು ಒಪ್ಕೊಳ್ತೀನಿ ಸರ್. ಹೌ ಡೇರ್ ಯು! ಎಷ್ಟು ಧೈರ್ಯ ನಿನ್ಗೆ ಹಾಗೆ ಮಾಡೋಕೆ? ಹೊರಗೆ ಹೋಗು. ಸರ್ ಸರ್ ಅದಕ್ಕೆ ಒಂದು ನ್ಯಾಯವಾದ ಕಾರಣ ಇದೆ ಸರ್. ನಾನು ಯಾಕೆ ಹಾಗೆ ಮಾಡ್ದೆ ಅಂತ ದಯವಿಟ್ಟು ಒಂದು ಸಲ ಕೇಳಿ ಸರ್. ನೀನ್ ನನ್ನ ಕಂಪನಿ ಹಾಳು ಮಾಡಕ್ ಬಂದವಳು. ಒಳ್ಳೆ ಪ್ಲಾನ್ ಮಾಡ್ಕೊಂಡ್ಬಂದು ನೀನ್ ನನ್ನ ಕಂಪನಿ ಹೆಸರು ಹಾಳು ಮಾಡಿಬಿಟ್ಟೆ. ಇಲ್ಲ, ನಿನಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೌ ಗೆಟ್ ಔಟ್. ಸರ್ ಸರ್ ನನಗೊಂದು 2 ನಿಮಿಷ ಮಾತಾಡಕ್ ಬಿಡಿ ಸರ್, ಪ್ಲೀಸ್ ಸರ್. ಕಾರಣ ಏನು ಅಂತ ಗೊತ್ತಾದ್ರೆ ನಿಮ್ಗೆ ಅರ್ಥ ಆಗತ್ತೆ ಸರ್. ನನಗೆ ಯಾವ ಕಾರಣನೂ ಹೇಳೋ ಅವಶ್ಯಕತೆ ಇಲ್ಲ. ಮೊದಲು ಆಚೆ ಹೋಗು. ಸೆಕ್ಯೂರಿಟಿ, ಮೊದಲು ಈ ಹುಡುಗಿನ ಆಚೆ ಹಾಕು. ಅಯ್ಯೋ ಸರ್ 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 ಸ್ವಲ್ಪ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಸರ್, ಇವಳನ್ನ ಆಚೆ ಹಾಕು. ಓಕೆ ಸರ್. ಯಾವತ್ತು ಆಫೀಸ್ ಒಳಗೆ ಬಿಡ. ಓಕೆ ಸರ್. ಅಮ್ಮ ಬಾಮ್ಮ. ನಾನೇ ಹೊರಗಡೆ ಹೋಗ್ತೀನಿ. ನಂಬಿಕೆ ದ್ರೋಹಿ. ಇವಳನ್ನ ಆಚೆ ಹಾಕು. ಓಕೆ ಸರ್. ಯಾವತ್ತು ಆಫೀಸ್ ಒಳಗೆ ಬಿಡಬೇಡ. ಓಕೆ ಸರ್. ಅಮ್ಮ ಬಾಮ್ಮ. ಹಲೋ ಪರಿ, ಏನ್ ಹೇಳೆ? ಏನಾಯ್ತು? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅಭಿ ಎಂಗೇಜ್ಮೆಂಟ್ ನಿಲ್ಸಾಯ್ತು. ಅಕ್ಕನ್ ಮದ್ವೆ ವಿಷಯಕ್ಕೆ ಫುಲ್ ಸ್ಟಾಪ್ ಇಟ್ಟಾಯ್ತು. ಆದ್ರೆ ಬೇರೆ ಒಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಬೇರೆ ಏನು ಹೊಸ ಪ್ರಾಬ್ಲಮ್ಮು? ಆಫೀಸ್ನಲ್ಲಿ ನಳನ್ ಸರ್ಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತು. ಯಾವ ವಿಷಯ? ಅಭಿ ಎಂಗೇಜ್ಮೆಂಟ್ ಅಲ್ಲಿ ನಾನ್ ಮಾಡಿದ ಪ್ಲಾನ್, ಫೈರ್ ಆಕ್ಸಿಡೆಂಟ್, ಹೇಗ್ ಫಂಕ್ಷನ್ ನಿಂತೋಯ್ತು ಅನ್ನೋದೆಲ್ಲ ಅವ್ರ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ನೋಡಿದ್ರು.